ನಮಸ್ತೆ ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು ಇದ್ದಾರೆ. ಬನ್ನಿ ಅವರಿಗೆ ಒಂದು 2-3 ಪ್ರಶ್ನೆಗಳಿಗೆ ಉತ್ತರ ಕೇಳ್ತಾ ನಮ್ಮ ಅನುಮಾನಗಳನ್ನ ತೀರಿಸ್ಕೊಳ್ಳೋಣ. ಸರ್, ಈಗ ನೀವು ಪ್ರಾರಂಭಿಸಿರ್ತಕ್ಕಂಥ ಈ ಭಾಷಾ ಕೌಶಲ್ಯದಿಂದ ನಿಮ್ಗೆ ಎಷ್ಟು ತೃಪ್ತಿ ಇದೆ? 1,000%, 100ಕ್ಕೆ 1000. ಇದರಿಂದ ಪ್ರಯೋಜನ ಪಡೆದಿರ್ತಕ್ಕಂಥ ಎಲ್ಲ ನಿಮ್ಮ ಸ್ಟೂಡೆಂಟ್ಸ್ಗೆ ನೀವು ಹೇಳ್ಬೇಕಂತಿರ್ತಕ್ಕಂಥದ್ದು ಅಥವಾ ಮುಂದೆ ಬರಬೇಕಂತವ್ರಿಗೆ ನೀವು ಕೊಡ್ಬೇಕಂತಾಗಿರ್ತಕ್ಕಂಥ ಸಜೆಷನ್ಸ್ ಏನಿಲ್ಲ. ಕೆಲವರು ಟಾಪ್ ಹೋದ್ಮೇಲೆ ಕೆಲವರು ನೆನೆಸ್ಕೋತಾರೆ, ಕೆಲವರು ನೆನೆಸ್ಕೊಳ್ಳಲ್ಲ. ನೆನೆಸ್ಕೊಂಡವ್ರಿಗೆ ಕೃತಜ್ಞತೆಗಳು ಹೇಳ್ತೀನಿ. ನೆನೆಸ್ಕೊಳ್ಳದೆ ಸಾಧನೆ ಮಾಡಿದ್ದವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೇವೆ. ಸರ್, ಈ ಒಂದು ಭಾಷಾ ಕೌಶಲ್ಯ ತರಬೇತಿ ಯಾವ ಒಂದು ಮೈಂಡ್ ಸೆಟ್ಗೆ ಸೆಟ್ ಆಗುತ್ತೆ ಸರ್? ಹಠ ಇರ್ತಕ್ಕಂಥವ್ರಿಗ, ಹಣ ಇರ್ತಕ್ಕಂಥವ್ರಿಗ, ಉದ್ಧಾರ ಆಗಬೇಕು ಅನ್ನೋರು ಎಲ್ಲರಿಗೂ ಬೇಕು. ಅಷ್ಟೇ ಸರ್. ಅಷ್ಟೇನಾ? ಓಕೆ, ನಿಮ್ಮ ಅನುಭವ ಹೇಳ್ರಿ. 2 ವರ್ಷ ಶಿಬಿರದ ಬಗ್ಗೆ. ಈ ಶಿಬಿರಕ್ಕೆ ನಾನು ನಿಮ್ಮನ್ನ ನೋಡಿ ಬಂದಿದ್ದು ಇನ್ಸ್ಟಾಗ್ರಾಮ್ ಅಲ್ಲ ಸರ್. ಇನ್ಸ್ಟಾಗ್ರಾಮ್ ನೋಡಿದೆ. ನನ್ನ ಸುಮಾರು ವರ್ಷಗಳ ಒಂದು ಅನುಮಾನಕ್ಕೆ ಒಂದು ಪರದೆ, ಇದೊಂದು ವೇದಿಕೆಯಾಗಿ ನನಗೆ ಒಂದು ನಿಮ್ಗೆ ಅನುಮಾನ ಕ್ಲಿಯರ್ ಆಯ್ತು ಸರ್. ಇಲ್ಲಿ ಬಂದು ಆಲ್ಮೋಸ್ಟ್ ನನಗೆ ನನ್ನ ಒಂದು ಡಿಪ್ರೆಷನ್ ಇಂದ ಈಚೆಗೆ ಬರೋದಕ್ಕೆ, ನನ್ನ ಒಂದು ಆತ್ಮಸ್ಥೈರ್ಯ ಮತ್ತೆ ವಾಪಸ್ ಪಡ್ಕೊಳ್ಳೋದಕ್ಕೆ ಇದೊಂದು ವೇದಿಕೆ. ಇಲ್ಲೇ ನನ್ನ ಏನೋ ಹೇಳ್ತಾರೆ, ಒಂದು ಜನ್ಮಕ್ಕೆ ಅಂತ್ಯ ಆಗಿ ಮತ್ತೆ ಪುನರ್ಜನ್ಮ ಅಂತಾರಲ್ವ, ನನ್ನ ಧೈರ್ಯಕ್ಕೆ ಇದೊಂದು ಪುನರ್ಜನ್ಮ. ಸೊ ಈ ರೀತಿಯ ಫೀಡ್ಬ್ಯಾಕ್ ಯಾರು ಕೊಟ್ಟಿರಲಿಲ್ಲ. ಗುಡ್, ಆಲ್ ದಿ ಬೆಸ್ಟ್ ಯು. ಥ್ಯಾಂಕ್ ಯು. ಓಕೆ, ಫೈನ್, ಥ್ಯಾಂಕ್ ಯು.